ಹಾಯ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪ್ಲೀಸ್ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಅಂಡ್ ಇವತ್ತು ನಾನು ಗೃಹಲಕ್ಷ್ಮಿ ಯೋಜನೆ 18 ಮತ್ತು 19ನೇ ಕಂತಿನ ಕುರಿತಾಗಿ ಮಾತಾಡ್ತಾ ಇದ್ದೀನಿ. 18ನೇ ಕಂತು ಮತ್ತೆ 19ನೇ ಕಂತು ಫಸ್ಟ್ ಏನ್ ಅಪ್ಡೇಟ್ ಇತ್ತು ಅಂತಂದ್ರೆ ಅದು ಎರಡೂ ಒಟ್ಟಿಗೆ ಬರುತ್ತೆ ಏಪ್ರಿಲ್ ತಿಂಗಳಲ್ಲಿ ಅಂತ ಒಂದು ಅಪ್ಡೇಟ್ ಬಂತು. ಈಗ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ಅದೇನಂತಂದ್ರೆ 18ನೇ ಕಂತನ ಈಗ ಯುಗಾದಿ ಹಬ್ಬ ಇರೋ ಕಾರಣದಿಂದ ಈಗಲೇ ಕೊಟ್ರೆ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಅವರು ಒಂದು ಡಿಸಿಷನ್ ಮಾಡಿ 18ನೇ ಕಂತನ್ನ ಈಗ ಆಲ್ರೆಡಿ ನಿನ್ನೆ ಏನು ಯುಗಾದಿ ಹಬ್ಬ ಇತ್ತು ಅದ್ರ ಮಧ್ಯಾಹ್ನದಿಂದನೇ ತುಂಬಾ ಜನರ ಅಕೌಂಟ್ಸ್ಗೆ ಬರ್ತಾ ಹೋಗಿದೆ ಆಲ್ರೆಡಿ. ಸೊ ಯಾರಿಗೆಲ್ಲ ಬಂದಿದೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಅಡಿನಲ್ಲಿ ಇದ್ದೀರಾ. ಎಲ್ಲರಿಗೂ ಅಟ್ ಎ ಟೈಮ್ ಬರಲ್ಲ. ಕೆಲವೊಬ್ರಿಗೆ ನೆನ್ನೆ ಬಂದಿದ್ರೆ, ಕೆಲವೊಬ್ರಿಗೆ ಮಾರ್ನಿಂಗ್ ಬಂದಿರುತ್ತೆ, ಕೆಲವೊಬ್ರಿಗೆ ಇವಾಗ ಬರ್ತಾ ಇರುತ್ತೆ. ಸೊ ನಿಮ್ಮ ನಂಬರ್ ಏನ್ ಕೊಟ್ಟಿದ್ರ ಮೊಬೈಲ್ ನಂಬರ್ ಅದನ್ನ ಚೆಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ಸೊ ಅಂಡ್ ಆಲ್ಸೋ ಅಕೌಂಟ್ ನ ಚೆಕ್ ಮಾಡಿ. ಸೊ ತುಂಬಾ ಜನಕ್ಕೆ ಬಂದಿದೆ. ಬಂದಿರೋರೆಲ್ಲ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಯಾರೆಲ್ಲ ಬಂದಿಲ್ಲ ಪ್ಲೀಸ್ ವೇಟ್ ಮಾಡಿ, ಬಿಕಾಸ್ ಅಪ್ರೂವಲ್ ಆಲ್ರೆಡಿ ಆಗಿದೆ. 18ನೇ ಕಂತು ಸ್ಯಾಂಕ್ಷನ್ ಆಗಿದೆ. ಸೊ ಎಲ್ಲರ ಅಕೌಂಟ್ಗೆ ಡೆಫಿನೆಟ್ಲಿ ಬಂದೇ ಬರುತ್ತೆ. ಫಸ್ಟ್ 18 ಮತ್ತು 19ನೇ ಕಂತು ಎರಡನ್ನೂ ಒಟ್ಟಿಗೆ ನೀಡೋಣ. 18ನೇ ಕಂತು ಏನ್ ಪೆಂಡಿಂಗ್ ಇರುತ್ತೆ ಒಟ್ಟಿಗೆ 19ನೇ ಕಂತು ಜೊತೆ ಕೊಟ್ಬಿಡೋಣ. ಅಂದ್ರೆ 2000 18 ಮತ್ತು 19ನೇ ಕಂತು 2000 ಮತ್ತೆ 2000 ಸೇರ್ಸಿದ್ರೆ 4000 ಒಟ್ಟಿಗೆ ಕೊಡೋಣ ಅನ್ಕೊಂಡಿದ್ರು. ಬಟ್ ಈಗ ಹಬ್ಬ ಇರೋದ್ರಿಂದ ತುಂಬಾ ಜನ ಫ್ಯಾಮಿಲೀಸ್ಗೆ ಯೂಸ್ ಆಗುತ್ತೆ ಅಂತ ಅನ್ಬಿಟ್ಟು ಈಗ 18ನೇ ಕಂತನ ಫಸ್ಟ್ ಕೊಟ್ಬಿಟ್ಟಿದ್ದಾರೆ. ಅಂಡ್ ಅದು ಎಸ್ಪೆಷಲಿ ಯುಗಾದಿ ಹಬ್ಬದ ದಿನ. ಅಂಡ್ ಈಗ ಇವತ್ತು ಅಷ್ಟೇ ಸ್ವಲ್ಪ ಜನ ಅಕೌಂಟ್ಸ್ಗೆ ಕ್ರೆಡಿಟ್ ಆಗ್ತಾ ಇದೆ. ಸೊ ಇದರಿಂದ ತುಂಬಾ ಜನ ಫ್ಯಾಮಿಲೀಸ್ಗೆ ಯೂಸ್ ಆಗುತ್ತೆ. ಅಂಡ್ ಇದು ಒಂದು ಏನ್ ಇದ್ರ ಬಗ್ಗೆ ಅಪ್ಡೇಟ್ ತುಂಬಾನೇ ಇಂಪಾರ್ಟೆಂಟ್. ಬಿಕಾಸ್ ಎಷ್ಟೊಂದ್ ಜನ ಫ್ಯಾಮಿಲೀಸ್ಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಯಾರ್ಯಾರು ಇದಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ 2000 ಎಷ್ಟು ಮುಖ್ಯ ಜೀವನದಲ್ಲಿ. ಆ ಪ್ರತಿ ತಿಂಗಳು ಜೀವನ ನಡೆಸಬೇಕು ಅಂದ್ರೆ 2000 ಎಷ್ಟು ಇಂಪಾರ್ಟೆಂಟ್ ಅಂತ ಯಾರಿಗೆ ದುಡ್ಡಿನ ಬೆಲೆ ಗೊತ್ತಿರುತ್ತೆ ಅವ್ರಿಗೆ ಮಾತ್ರ ಅದ್ರ ವ್ಯಾಲ್ಯೂ ಅರ್ಥ ಆಗೋದು. ಅಂಡ್ ಗವರ್ನಮೆಂಟ್ಗೆ ನಿಜವಾಗ್ಲೂ ಧನ್ಯವಾದ ಹೇಳಲೇಬೇಕು. ಬಿಕಾಸ್ ಎಷ್ಟೊಂದ್ ಜನ ಬಡ ಫ್ಯಾಮಿಲೀಸ್ಗೆ 2000 ರೂಪೀಸ್ ಗೃಹಲಕ್ಷ್ಮಿ ಯೋಜನೆ ಅಡಿ ಕೊಡ್ತಾ ಇದಾರೆ. ಡೆಫಿನೆಟ್ಲಿ ಇದೊಂದು ಗುಡ್ ಕಾಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ಯಾರೆಲ್ಲ ಸ್ಪೆಂಡ್ ಮಾಡ್ತೀವಿ ನಾವು ಆರಾಮಾಗಿ 1000 2000 ಅದೆಲ್ಲ ಲೆಕ್ಕನೇ ಇರಲ್ಲ. ಬಿಕಾಸ್ ಆರಾಮ್ಸೆ ನಾವು ಖರ್ಚು ಮಾಡ್ತಾ ಇರ್ತೀವಿ. ದುಡ್ಡು ಹೆಂಗ್ ಬರ್ತಾ ಇರುತ್ತೆ, ಹೆಂಗ್ ಖರ್ಚಾಗ್ತಿರುತ್ತೆ ನಮ್ಗೆಲ್ಲ ಗೊತ್ತಾಗಲ್ಲ. ಬಟ್ ನಿಜವಾಗ್ಲೂ ಒಂದು ಬಡ ಕುಟುಂಬಕ್ಕೆ 2000 ಅಂದ್ರೆ ಒಂದು ಫ್ಯಾಮಿಲಿಲಿ ಒಂದು ಸೋರ್ಸ್ ಆಫ್ ಇನ್ಕಮ್ ಇದ್ದಾಗ, ಮಂತ್ಲಿ ಒಂದೇ ಇನ್ಕಮ್ ಅದ್ರ ಮೇಲೆ ಡಿಪೆಂಡ್ ಆಗಿರ್ಬೇಕು ಅಂದಾಗ 2000 ತುಂಬಾನೇ ಯೂಸ್ಫುಲ್ ಆಗುತ್ತೆ. ಅವ್ರ ತಿನ್ನೋ ಊಟಕ್ಕಾಗಿರ್ಬೋದು, ಹಾಕೋ ಬಟ್ಟೆಗೆ ಅಥವಾ ಬಾಡಿಗೆಗೆ 2000 ರೂಪಾಯಿ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಗವರ್ಮೆಂಟ್ ಕೇವಲ 2000 ರೂಪಾಯಿ ಕೊಡ್ತಾರೆ. ಇನ್ನೇನು ಅಷ್ಟೊಂದೆಲ್ಲ ತಗೊಳ್ತಾರೆ 2000 ರೂಪಾಯಿ. ಅವರು ಕೇವಲ ಒಂದು ಕುಟುಂಬಕ್ಕೆ ಕೊಡ್ತಾ ಇಲ್ಲ 2000 ರೂಪಾಯಿ, ಸಾವಿರಾರು ಲಕ್ಷ ಕುಟುಂಬಕ್ಕೆ ಅವರು 2000 ರೂಪಾಯಿ ಕೊಡ್ಬೇಕು ಅಂತಂದ್ರೆ ನಿಜವಾಗ್ಲೂ ಒಳ್ಳೆ ಮನ್ಸಿದ್ರೇನೆ ಸರ್ಕಾರಕ್ಕೆ ಇದೆಲ್ಲ ಕೊಡಕ್ ಮನ್ಸಾಗೋದು. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಾ ಇರೋದ್ರಿಂದ ತುಂಬಾ ಬಡ ಕುಟುಂಬಕ್ಕೆ ಯೂಸ್ ಆಗ್ತಾ ಇದೆ. ಸೊ ಹಾಗಾಗಿ 18ನೇ ಕಂತು ಯಾರಿಗೆಲ್ಲ ಬಂದಿದೆ ಖುಷಿ ವಿಚಾರ. ಅಂಡ್ ಯಾರಿಗೆಲ್ಲ ಬಂದಿಲ್ಲ ಪ್ಲೀಸ್ ವೇಟ್ ಮಾಡಿ. ಅಂಡ್ ಇನ್ನ ಸ್ವಲ್ಪ ಜನ ಏನ್ ಹೇಳಿದೀರಾ ಅಂದ್ರೆ ನಮ್ಗೆ ಇನ್ನೂ 17ನೇ ಕಂತೇ ಬಂದಿಲ್ಲ, ಇನ್ ನೀವು 18ನೇ ಕಂತು ಬಗ್ಗೆ ಮಾತಾಡ್ತಿದ್ದೀರಾ ಅಂತ. ಸೊ 17ನೇ ಕಂತು ಯಾರಿಗೆಲ್ಲ ಬಂದಿಲ್ಲ ಪ್ಲೀಸ್ ವೇಟ್ ಮಾಡಿ. ಅವ್ರಿಗೂ ಅಷ್ಟೇ ಈಗ ಸ್ವಲ್ಪ ಜನಕ್ಕೆ ಆಲ್ರೆಡಿ ಅಕೌಂಟ್ಸ್ಗೆ ರಿಸೀವ್ ಆಗ್ತಾ ಇದೆ, ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಇನ್ನ ಯಾರಿಗೆಲ್ಲ ಬಂದಿಲ್ಲ ನೀವು ಡಬಲ್ ಚೆಕ್ ಮಾಡ್ಕೋಬೇಕು. ನಿಮ್ಮ ಅಕೌಂಟ್ ಆಗಿರ್ಬೋದು ಅಥವಾ ನೀವು ಇನ್ನೊಂದ್ಸತಿ ಡಬಲ್ ಚೆಕ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಬರುತ್ತೆ ಅದನ್ನು ಅಂತ ತಿಳಿಸೋದಕ್ಕೆ ಹೇಳ್ತೀನಿ. ಸೊ ಈ ಒಂದು ವಿಷಯ ತಿಳಿಸ್ಬೇಕಾಗಿತ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ನೀವು ವಿಡಿಯೋ ನೋಡೋದಕ್ಕಾಗಿ. ಅಂಡ್ ಎಲ್ರಿಗೂ ಅಷ್ಟೇ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಹೋಪ್ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯಿಂದ 18ನೇ ಕಂತು ಹಬ್ಬದ ದಿನ ಬಂದಿರೋದ್ರಿಂದ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ. ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕಾಗಿ. ಧನ್ಯವಾದಗಳು ವೀಕ್ಷಕರೇ.